ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 143ನೇ ಅಧ್ಯಾಯ ಅದರ 8ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಒತ್ತಾರೆ ನಿನ್ನ ಕೃಪೆಯು ನನಗೆ ಪ್ರಕಟವಾಗಲಿ, ನಿನ್ನಲ್ಲಿ ಭರವಸವಿಟ್ಟಿದ್ದೇನಲ್ಲ. ನಾನು ನಡೆಯತಕ್ಕ ಮಾರ್ಗವನ್ನು ತಿಳಿಸು, ನನ್ನ ಮನಸ್ಸನ್ನು ನಿನ್ನಲ್ಲಿಯೇ ಇಟ್ಟಿದ್ದೇನೆ. ಹಾಲೆಲ್ಲೂಯ. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ದಾವೀದನು ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಉದಯ ಕಾಲದ ಪ್ರಾರ್ಥನೆ ಅದು ತುಂಬ ಪ್ರಾಮುಖ್ಯವಾದ ಪ್ರಾರ್ಥನೆ ಆಗಿದೆ. ಉದಯ ಕಾಲದಲ್ಲಿ ಒತ್ತಾರೆಯಲ್ಲಿ ನಾವೆದ್ದು ಆತನ ಮುಖವನ್ನು ನಾವೇನು ಮಾಡಬೇಕು? ದೃಷ್ಟಿಸಬೇಕು. ಆತನಲ್ಲಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಕೃಪೆ ನಮ್ಮ ಮೇಲೆ ಇರಲಪ್ಪ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನಿನ್ನ ಕೃಪೆ ನಮ್ಮ ಕುಟುಂಬದ ಮೇಲೆ ಇರಲಿ, ನಮ್ಮ ಮಕ್ಕಳ ಮೇಲೆ ಇರಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು. ಹಾಲೆಲ್ಲೂಯಾ. ಇಲ್ಲಿ ದಾವೀದನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ದೇವರೇ, ಒತ್ತಾರೆಯಲ್ಲಿ ನಿನ್ನ ಕೃಪೆಯು ನನ್ನ ಮೇಲೆ ಏನಾಗಲಿ? ಪ್ರಕಟವಾಗಲಿನಪ್ಪ ಎಂಬುದಾಗಿ. ಹಾಲೆಲ್ಲೂಯ. ನಾವು ಸಹ ನಮ್ಮ ಜೀವಿತಗಳಲ್ಲಿ ಎಷ್ಟು ಜನ ನಾವು ಉದಯ ಕಾಲದಲ್ಲಿ ಎದ್ದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ದೇವರಿಗೆ ನಾವು ಪ್ರತಿದಿನವೂ ತಪ್ಪದೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವ? ನಮ್ಮನ್ನು ನಾವೇನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಬೇಕು. ಎಷ್ಟೋ ಜನರು ಸುಮ್ಮನೆ ಎದ್ದು ಪ್ರಾರ್ಥನೆ ಮಾಡದೆ, ದೇವರ ವಾಕ್ಯ ಓದದೆ ಅವರ ದಿನವನ್ನು ಶುರು ಮಾಡೋದನ್ನು ನಾವು ನೋಡ್ತೇವೆ. ಅದೇ ರೀತಿಯೇ ಅವರು ಯಾವ ರೀತಿ ಪ್ರಾರ್ಥನೆ ಇಲ್ಲದೆ ಶುರು ಮಾಡ್ತಾರೋ ಅದೇ ರೀತಿ ಆ ದಿನ ಫುಲ್ಲು ಒಂದು ಗಲಿಬಿಲಿಯಾಗಿ ಏನೋ ಒಂದು ಅಸಮಾಧಾನದಲ್ಲಿ, ಸಮಾಧಾನ ಇಲ್ಲದೆ, ಸಂತೋಷ ಇಲ್ಲದೆ, ಕೈ ಹಾಕುವ ಕಾರ್ಯಗಳು ಸಫಲವಾಗದೇ ಇರುವಾಗ ಬೇಸತ್ತು ಮತ್ತೆ ಒಂದು ನಿರಾಸೆಯಿಂದ ಬರುವುದನ್ನು ನಾವು ನೋಡ್ತೇವೆ. ಹಾಲೆಲೂಯ. ಆದರೆ ನಾವು ಪ್ರತಿ ಮುಂಜಾನೆ ಶುರು ಮಾಡುವಾಗ ದೇವರೊಟ್ಟಿಗೆ ನಾವೇನು ಮಾಡಬೇಕು? ಶುರು ಮಾಡಬೇಕು. ದೇವರೇ, ನಿನ್ನ ಕೃಪೆ ನಮ್ಮ ಮೇಲೆ ಆವರಿಸಿಕೊಳ್ಳಲಿ, ನನ್ನ ಕುಟುಂಬದ ಮೇಲೆ ಆವರಿಸಿಕೊಳ್ಳಲಿ, ಮಕ್ಕಳ ಮೇಲೆ ಆವರಿಸಿಕೊಳ್ಳಲಿ, ನಮ್ಮ ಕಾರ್ಯಗಳ ಮೇಲೆ, ಕೆಲಸಗಳ ಮೇಲೆ ನಿನ್ನ ಕೃಪೆ ಪ್ರಕಟವಾಗಲಿನಪ್ಪ. ಏನು ಎಂಬುದು, ನಿನ್ನ ಚಿತ್ತ ಏನು ಎಂಬುದು ನೀನು ನಮಗೆ ಪ್ರಕಟ ಮಾಡಪ್ಪ. ನಾವು ನಿನ್ನಲ್ಲಿ ಭರವಸೆ ಇಟ್ಟಿದ್ದೇವೆ ದೇವರೇ ಎಂಬುದಾಗಿ ನಾವು ದೇವರ ಬಳಿ ಪ್ರಾರ್ಥನೆ ಮಾಡಬೇಕು. ಪ್ರಿಯರೇ, ದೇವರ ಬಳಿ ನಾವು ಪ್ರಾರ್ಥನೆ ಮಾಡಿ, ಅಪ್ಪ ನಿನ್ನಲ್ಲೇ ನಮ್ಮ ಭರವಸೆ, ನೀವೇ ನಮ್ಮ ಆಧಾರ, ನೀವೇ ನಮ್ಮ ಭರವಸೆ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಆತನ ಮಾರ್ಗಗಳನ್ನು ತೋರಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ದಾವೀದನು ಅದೇ ಹೇಳಿದ್ದು, ದೇವರೇ ನಿನ್ನ ಮಾರ್ಗಗಳನ್ನು ನಮಗೇನು ಮಾಡು? ತಿಳಿಯಪಡಿಸು ಎಂಬುದಾಗಿ. ಹಾಲೆಲೂಯ. ಆತನ ಮಾರ್ಗಗಳು ದೇವರು ನಮಗೆ ತೋರಿಸುವಾಗ ನಾವು ಆತನ ಮಾರ್ಗದಲ್ಲೇ ನಾವು ಹೋಗಬಹುದು ಪ್ರೇರೆ. ಯಾಕಂದರೆ ನಮ್ಮ ಆತ್ಮಿಕ ಜೀವಿತ ಈ ಲೋಕದಲ್ಲಿ ಬೆರೆತು ಹೋಗಬೇಕು ಎಂಬುದಾಗಿ ಸೈತಾನನು ಏನು ಮಾಡ್ತಾನೆ? ಅನೇಕ ವೇಳೆ ನಾವು ಪ್ರಾರ್ಥನೆ ಮಾಡಲು ಆಗದೆ ಮತ್ತೆ ನಾವು ಲೋಕಾನುಸಾರವಾಗಿ, ಲೋಕ ರೀತಿಯಾಗಿ ನಾವೇನು ಮಾಡ್ತೇವೆ ಅಂತಂದರೆ ಲೋಕದ ಕಾರ್ಯಗಳಿಗೆ ಪ್ರಾಧಾನ್ಯತೆ ಕೊಟ್ಟು ನಾವು ದೇವರ ಕಾರ್ಯಗಳನ್ನು ಮರೆತು ಹೋಗ್ತೇವೆ, ದೇವರ ಮಾರ್ಗಗಳನ್ನು ನಾವು ಮರೆತು ಹೋಗ್ತೇವೆ. ಹಾಲೆಲ್ಲೂಯ. ನಾವು ಈ ದಿನಮಾನದಲ್ಲಿ, ಈ ದಿನದಲ್ಲಿ ನಾವು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಉದಯ ಕಾಲದಲ್ಲಿ ಎದ್ದ ತಕ್ಷಣ ಆತನ ಕೃಪೆನ ನಾವು ಕೇಳ್ಕೊತಾ ಇದ್ದೇವಾ? ದೇವರೇ, ನಿನ್ನ ಮಾರ್ಗಗಳನ್ನು ನನಗೆ ತಿಳಿಯಪಡಿಸು, ಅದೇ ಮಾರ್ಗದಲ್ಲಿ ನಾನು ನಡಿತೀನಪ್ಪ ಎಂಬುದಾಗಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ? ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ, ದೇವರ ಬಳಿ ಕೇಳೋಣ. ದೇವರೇ, ಈ ಒಂದು ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಕೃಪೆ ನಮ್ಮ ಮೇಲೆ ಪ್ರಕಟವಾಗಲಿನಪ್ಪ. ಈ ದಿನದಲ್ಲಿ ನಿನ್ನ ಮಾರ್ಗಗಳನ್ನು ನಮಗೆ ತಿಳಿಯಪಡಿಸಪ್ಪ. ಯಾವ ಮಾರ್ಗದಲ್ಲಿ ಹೋಗಬೇಕು, ಯಾವ ಮಾರ್ಗದಲ್ಲಿ ಹೋಗಬಾರದು ಎಂಬುದಾಗಿ ನೀನು ನಮಗೆ ತಿಳಿಸಿಕೊಡು ದೇವರೇ ಎಂಬುದಾಗಿ ನಾವು ಆತನ ಬಳಿ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನಲ್ಲಿ ನಾವು ಭರವಸೆ ಇಟ್ಟಿದ್ದೇವಪ್ಪ ಎಂಬುದಾಗಿ ಆತನ ಬಳಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಿಯೂ ಆತನ ಮಾರ್ಗಗಳನ್ನು ನಮಗೆ ತಿಳಿಯಪಡಿಸಿ ಒಂದೊಳ್ಳೆ ಮಾರ್ಗದಲ್ಲಿ ನಾವು ನಡೆಯುವ ಹಾಗೆ ಆತನು ನಮಗೆ ಮುನ್ನಡೆಸುವ ಆತನಾಗಿದ್ದಾನೆ. ಹಾಲೆಲೂಯ. ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಉದಯ ಕಾಲ ಜಾವದಲ್ಲಿ ನೀವು ಯಾವ ಭಾರದೊಟ್ಟಿಗೆ ದೇವರ ಬಳಿ ಬಂದಿದ್ದೀರೋ ಮೊಣಕಾಳಾಕಿ ನೀವು ಪ್ರಾರ್ಥನೆ ಮಾಡಿರಿ. ದೇವರೇ, ಈ ಭಾರವನ್ನು ನೀಗಿಸಿರಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ. ಕಷ್ಟಗಳಲ್ಲಿ ಇರ್ಬೋದು, ದುಃಖಗಳಲ್ಲಿ ಇರ್ಬೋದು, ಒಂದು ಸಮಾಧಾನ ಇಲ್ಲದೆ ಒಂದು ಕಷ್ಟ ಸಂಕಟಗಳಿಂದ ನೀವು ಈ ದಿನದಲ್ಲಿ ಉದಯ ಕಾಲ ಜಾವದಲ್ಲಿ ನೀವು ದೇವರ ಬಳಿ ಬಂದಿರ್ಬೋದು. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ನಿನ್ನೆ ಆಗದೇ ಇರುವಂಥ ಕಾರ್ಯಗಳು ಇವತ್ತು ಆಗುವ ಹಾಗೆ ಮಾಡ್ತಾನೆ. ನಿನ್ನೆ ನಿಮಗೆ ಒಂದು ವೇಳೆ ಅಶುಭ ಸಂಭವಿಸಿರ್ಬೋದು,
ಆದರೆ ಇವತ್ತು ನೀನು ಪ್ರಾರ್ಥನೆ ಮಾಡುವುದಾದರೆ ಶುಭದೊಟ್ಟಿಗೆ ನೀನು ಈ ದಿನವನ್ನು ಶುರು ಮಾಡ್ತೀಯ, ಸಂತೋಷದೊಟ್ಟಿಗಿರ್ತೀಯ. ಯಾವುದೇ ಒಂದು ಟೆನ್ಷನ್ ನಿನಗೆ ಇಲ್ಲದ ಹಾಗೆ ದೇವರು ನಿನ್ನ ಎಲ್ಲ ಕಾರ್ಯಗಳನ್ನು ಸಫಲಪಡಿಸ್ತಾರೆ. ಒಂದು ವೇಳೆ ನಿನಗೆ ವಿರುದ್ಧವಾಗಿ ಅನೇಕರು ನಿಂತಿರ್ಬೋದು, ನೀವು ಅಂದ್ಕೊಳ್ತಾ ಇರ್ಬೋದು, ಈ ದಿನದಲ್ಲಿ ಹೆಂಗಪ್ಪ ಇವರನ್ನು ಹೋಗಿ ಮುಂದೆ ನಾನು ಫೇಸ್ ಮಾಡಬೇಕು, ನನಗೆ ಗೊತ್ತಾಗ್ತಿಲ್ಲ, ಇವರನ್ನು ಯಾವ ರೀತಿ ನಾನು ತಾಳಿಕೊಂಡು ಹೋಗಬೇಕು ಗೊತ್ತಾಗ್ತಿಲ್ಲ, ನನಗೆ ತುಂಬಾ ಮನಸ್ಸಿಗೆ ಸಮಾಧಾನವಿಲ್ಲದೆ ಈ ಜನ ಮಾಡ್ತಿದ್ದಾರಲ್ಲ ಎಂಬುದಾಗಿ ನೀವು ಆಲೋಚನೆ ಮಾಡ್ತಿರ್ಬೋದು. ಈ ಸಮಯದಲ್ಲಿ ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ನಿಮ್ಮ ಒಂದು ಕಾರ್ಯಗಳಲ್ಲಿ, ಕೆಲಸಗಳಲ್ಲಿ ಯಾರು ವೈರಿಗಳಾಗಿ ನಿಂತಿರ್ತಾರೋ ಅವರೇ ಈ ದಿನದಲ್ಲಿ ನಿಮ್ಮೊಟ್ಟಿಗೆ ಸಮಾಧಾನದಿಂದ ನಡೆದುಕೊಂಡು ಹೋಗುವ ಹಾಗೆ ದೇವರ ಆ ರೀತಿ ಮಾಡ್ತಾನೆ ಪ್ರೇರೆ. ಹಾಲೆಲೂಯ. ನಂಬಿರಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಮಹೋನ್ನತನಾದ ದೇವರೇ, ಇದೇ ಕಾಲ ಜಾವದಲ್ಲಿ ಅಪ್ಪ ನಿನ್ನ ಪಾದಗಳ ಬಳಿ ಬಂದಿದ್ದೇವೆ ಸ್ವಾಮಿ. ಅಪ್ಪ ನೀನು ಪರಿಶುದ್ಧನು, ಮಹೋನ್ನತನು, ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನು, ನಿನ್ನ ಕೃಪೆಯಿಂದ ದೇವರೇ ನಮ್ಮನ್ನು ತುಂಬಿಸುವಾತನು, ನಿನ್ನಲ್ಲಿ ಭರವಸೆವಿಟ್ಟ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಮಾರ್ಗಗಳನ್ನು ತಿಳಿಯಪಡಿಸಿ ನೀನು ಒಳ್ಳೆಯ ಮಾರ್ಗದಲ್ಲಿ ಅಪ್ಪ ನೀನು ನಡೆಸುವ ದೇವರಾಗಿದ್ದೀಯ ಸ್ವಾಮಿ. ಈ ದಿನದಲ್ಲಿ ಈ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಏಕೀಭವಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅಪ್ಪ ತಂದೆಯಾದ ದೇವರೇ, ಈ ದಿನ ನಾನು ಯಾವ ರೀತಿ ಶುರು ಮಾಡಬೇಕೋ ಗೊತ್ತಿಲ್ಲ, ಅನೇಕರು ನನಗೆ ವಿರುದ್ಧವಾಗಿ ಇದ್ದಾರೆ, ಇಂಥವರ ಮಧ್ಯದಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ನನಗೆ ಗೊತ್ತಿಲ್ಲ, ಅನೇಕ ಒಂದು ಕಷ್ಟಗಳಲ್ಲಿ ದುಃಖಗಳಲ್ಲಿ ನಾವು ಸಿಲುಕಿಕೊಂಡಿದ್ದೇವೆ, ಇದರಿಂದ ನಮ್ಮನ್ನು ಬಿಡಿಸಲು ಯಾರೂ ಇಲ್ಲ ದೇವರೇ, ನಮ್ಮನ್ನು ನೀವೇ ಬಿಡಿಸಬೇಕಪ್ಪ ಎಂಬುದಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೋ ಸ್ವಾಮಿ ಅಪ್ಪ, ಅವರು ಏನೆಲ್ಲ ಕಷ್ಟಗಳಲ್ಲಿ ಅಪ್ಪ ಸಂಕಟಗಳಲ್ಲಿ ಯಾವುದೋ ಒಂದು ಮನೋವೇದನೆಗಳಲ್ಲಿ ಸಿಲುಕಿಕೊಂಡಿದ್ದಾರೋ ದೇವರೇ, ಪ್ರತಿಯೊಂದನ್ನು ಬಲ್ಲ ದೇವರು ನೀನು ಸ್ವಾಮಿ. ಈ ಸಮಯದಲ್ಲಿ ನಜರೇತಿನ ಎಸಯ್ಯ, ನಿನ್ನ ಸಮಾಧಾನವನ್ನು ಎಸಯ್ಯ ನಾವು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ಸಂತೋಷವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೇನೆ ಸ್ವಾಮಿ. ಅಪ್ಪ ಕರ್ತನೆ, ಸಂಪೂರ್ಣವಾದ ಆಳ್ವಿಕೆ ದೇವರೇ ನಿನ್ನ ಪರಿಶುದ್ಧ ಆತ್ಮನು ಪ್ರತಿಯೊಬ್ಬೊಬ್ಬರ ಜೀವಿತಗಳ ಮೇಲೆ ತೆಗೆದುಕೊಳ್ಳಲಿ ಯೇಸುವಿನ ನಾಮದಲ್ಲಿ ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ನಾಮದಲ್ಲಿ ನಾನು ಈ ಒಂದು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿರುವ ಪ್ರತಿಯೊಬ್ಬೊಬ್ಬರ ಮೇಲೆ ಶುಭವನ್ನು ನಾನು ಮಾತನಾಡ್ತಾ ಇದ್ದೇನೆ, ಜೀವವನ್ನು ನಾನು ಮಾತನಾಡ್ತಾ ಇದ್ದೇನೆ. ಬರಿದಾದ ಜೀವಿತಗಳು ಸ್ವಾಮಿ ಅಪ್ಪ ಸುಂದರವಾಗಿ ಕಂಗೊಳಿಸುವ ಹಾಗೆ ಅವರ ಜೀವಿತಗಳನ್ನು ನೀವು ಮಾರ್ಪಡಿಸಿರಿ ಸ್ವಾಮಿ. ಒಂದು ವೇಳೆ ಅಪ್ಪ ಅನಾರೋಗ್ಯದ ಹಾಸಿಗೆಗಳಲ್ಲಿ ಇರ್ಬೋದು ಸ್ವಾಮಿ ಅಪ್ಪ, ಒಂದು ವೇಳೆ ಅಪ್ಪ ಸಾವಿನ ಮಧ್ಯದಲ್ಲಿ ಅಪ್ಪ ಹೋರಾಡ್ತಾ ಇರ್ಬೋದು ಸ್ವಾಮಿ ದೇವರೇ. ತಂದೆಯಾದ ದೇವರೇ, ನಿನ್ನ ಒಂದು ನಾಮದಲ್ಲಿ ಅಪ್ಪ ಪ್ರತಿಯೊಬ್ಬರ ಮೇಲೆ ಆರೋಗ್ಯವು ಚಲಿಸಲಿ ಸ್ವಾಮಿ. ನಿನ್ನ ಒಂದು ಆರೋಗ್ಯವು ಅಪ್ಪ ದೈವಿಕವಾದ ಆರೋಗ್ಯ ಚಲಿಸಲಿ ಸ್ವಾಮಿ. ತಲೆಯಿಂದ ಅಂಗಾಲಿನವರೆಗೂ ದೇವರೇ ಒಂದು ಬಿಡುಗಡೆಯನ್ನು ನೀನು ದಯಪಾಲಿಸಿಕೊಡು. ಎಲ್ಲ ಬಲಹೀನತೆಗಳನ್ನು ತೆಗೆದಾಕೆ ಸಹ ನಿನ್ನ ನಾಮದಲ್ಲಿ ಸ್ವಾಮಿ. ನಿನ್ನ ಬಲದಿಂದ ದೇವರೇ ಸಯ್ಯ ನೀವು ತುಂಬಿಸಬೇಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆರೋಗ್ಯವು ಉಂಟಾಗಲಿ ಎಸಯ್ಯ ನಿನ್ನ ನಾಮದಲ್ಲಿ, ಬಲವು ಉಂಟಾಗಲಿ ಎಸಯ್ಯ ನಿನ್ನ ನಾಮದಲ್ಲಿ, ಬಿಡುಗಡೆಗಳು ಸಂಭವಿಸಲಿ ಎಸಯ್ಯ ನಿನ್ನ ನಾಮದಲ್ಲಿ. ಈ ದಿನದಲ್ಲಿ ಸ್ವಾಮಿ ಅವರು ಸಂತೋಷವಾಗಿರುವ ಹಾಗೆ ನೀವು ಸಹಾಯ ಮಾಡಿರಿ. ಅವರು ಕೈ ಹಾಕುವ ಪ್ರತಿಯೊಂದು ಕಾರ್ಯಗಳನ್ನು ನೀವು ಸಫಲಪಡಿಸಿರಿ ಸ್ವಾಮಿ. ಶುಭವು ಕೃಪೆ ಹಿಂಬಾಲಿಸುವ ಹಾಗೆ ನೀವು ಸಹಾಯ ಮಾಡಿರಿ ದೇವರೇ. ಅಪ್ಪ, ಒಂದು ವೇಳೆ ವೈರಿಗಳ ಭಯದಿಂದ ಅವರು ಇರೋದಾದ್ರೆ ಆ ಎಲ್ಲ ವೈರಿಗಳ ಮನಸ್ಸನ್ನು ಬದಲಾಯಿಸಿ ಇವರೊಟ್ಟಿಗೆ ಸಂತೋಷದಿಂದ ಸಮಾಧಾನದಿಂದಲೂ ಕೆಲಸ ಮಾಡುವಂಥ ಕೃಪೆ ನಿನ್ನ ಅನುಗ್ರಹ ಮಾಡಿ. ಹೌದು ಸ್ವಾಮಿ, ಯಾವ ಕಾರ್ಯಕ್ಕಾಗಿ ನಿನ್ನ ಕೃಪೆಯನ್ನು ಬೇಡ್ತಾ ಇದ್ದಾರೋ, ನಿನ್ನಲ್ಲಿ ಭರವಸೆ ಬಿಟ್ಟಿದ್ದಾರೋ ದೇವರೇ, ಆ ಎಲ್ಲ ಕಾರ್ಯಗಳನ್ನು ಅವರ ಜೀವಿತಗಳಲ್ಲಿ ನೆರವೇರಿಸಿಕೊಡ್ರಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದ ಲಾರ್ಡ್ ಪ್ರೇಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದೆಯಾ? ಒಂದು ವೇಳೆ ಆಶೀರ್ವಾದವಾಗಿರೋದಾದರೆ ಇದನ್ನು ನೀವು ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲೀಸ್ಗೆ, ಗ್ರೂಪ್ಸ್ಗೆಲ್ಲ ನೀವು ಶೇರ್ ಮಾಡಿರಿ. ನೀವು ಮಾಡ್ತಿರುವಂಥ ಸಪೋರ್ಟ್ಗಾಗಿ ನಾನು ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಒಂದು ಚಾನಲ್ಲು ನೀವು ಸಬ್ಸ್ಕ್ರೈಬ್ ಇದುವರೆಗೂ ಮಾಡಿಲ್ಲ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.